ಅಭಯ ಭಯಂಕರ ಶಿವ ಶಿವ ಶರಣ ಅಭಯ ಭಯಂಕರ ಶಿವ ಶಿವ ಶರಣ ಜಗನ್ನಾಟಕ ಓ ದೇವ ಜಗನ್ನಾಟಕ ಓ ದೇವ ಶಕ್ತಿ ಮನೋಹರ ಶಕ್ತಿ ಮನೋಹರ ಪಾಲಿಸು ಪಾಲಿಸು ಗಣನಾಥ ಪಾಲಿಸು ಪಾಲಿಸು ಗಣನಾಥ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಶ್ರೀಲಕ್ಷ್ಮೀ ವರದಾಯಿತಂ ಅಖಿಲ ಕಲಾಪೂರ್ಣಂ ದಯಾನಂದತಿಲೋಂ ಭಾಸ್ಕರ ಕೋಟಿ ಕಾಂತ ಭರಿತಂ ಕಾಪಾಡ ಎನ್ನಂ ಚಿರೋ ಚಿದ್ರೂಪಂ ಶೋಭಾಯಿತಂ ಶೈಲೋಗ್ಯಾತಿತಂ ತತ್ವತಾರಚರಿತಂ ಬ್ರಹ್ಮಾಂಡರಂಗಸ್ಥಳಂ ನೀಲಾನಾಟಕ ಸೂತ್ರಧಾರಮಯಿತಂ ಕಾಪಾಡ ಇನ್ನಂ ಚಿರೋ ಕಮಲಾದಿಲಾಸಾಗರ ಸದಾ ಸುಶೀಲ ಶಿಲೋಲ ಪರಿಪಾಲಿಸೋ ದೇವಾ ಕಮಲಾಯದ ಚ ಕಮಲಾಸನಾದೆ ಕಮಲಾಯದ ಚ ಕಮಲಾಸನಾದೆ ಕಮಲಾಯದ ಚ ಕಮಲಾಸನಾದೆ ಸುಮಲೋ ಮಕೂಟ ಸುಮಲೋ ಮಕೂಟ ಪರಿಪಾಲಿಸೋ ದೇವ ಕಮಲ ವಿಲಾಸ ಸದಾ ಸುಶೀಲ ಶಿಲೋಲ ಪರಿಪಾಲಿಸೋ ದೇವಾ ದೇವಿಯೋಳೆ ನಿನ್ನ ನಂಬಿ ದೇವತಾಯೇ ದೇವಿಯೋಳೆ ನಿನ್ನ ನಂಬಿ ದೇವತಾಯೇ ದೇವಿಯೋಳೆ ನಿನ್ನ ನಂಬಿ ದೇವತಾಯೇ ಬೆಂಬಿಡಾದೆಯಮ್ಮ
ಬಿಡಾದೆಯಮ್ಮ ಸಲಗಮ್ಮ ತಾಯೇ ಕಮಲ ವಿಲಾಸಾಗರ ಸದಾ ಸುಶೀಲ ಶಿಲೋಲ ಪರಿಪಾಲಿಸೋ ದೇವಾ ಸನ್ಮಾನ್ಯ ಕಲಾಬಂಧುಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರೇ, ಈ ದಿವಸ ಕಮಲಾನಗರ ಗ್ರಾಮದಲ್ಲಿ ರಾಜಾಸತುರಥ ಅಥವಾ ಶನಿ ಪ್ರಭವ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಕಲಾಭಿಮಾನಿಗಳಲ್ಲಿ ಬೇಡಿಕೊಳ್ಳುವುದು ಏನೆಂದರೆ, ಈ ಪುಟ್ಟ ಬಾಲಕರಿಂದನೇ ಆಗಲಿ, ಈ ನಮ್ಮ ವಾದ್ಯರಿಂದನೇ ಆಗಲಿ, ಯಾವುದೇ ತಪ್ಪು ತೊದಲುಗಳು ಬಂದರೂ, ಅಂದರೆ ಹಂಸಗೆ ಒಂದು ಕುಡದಲ್ಲಿ ಹಾಲು ಮತ್ತು ನೀರನ್ನು ಬೆರೆಸಿ ಇಟ್ಟರೆ ಆ ಹಂಸ ಪಕ್ಷಿಯು ಅಮೃತವಾದ ಹಾಲನ್ನು ಸೇವಿಸಿ ಉತ್ತಮವಾದ ನೀರನ್ನು ಹೇಗೆ ಬೇರ್ಪಡಿಸೋದು, ಅದರಂತೆ ಈ ಪುಟ್ಟ ಬಾಲಕರನ್ನು ಪ್ರೋತ್ಸಾಹಿಸಬೇಕೆಂದು ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ಆಹಾ, ಈ ಮಹಾಸಭಿಕರನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಇವರನ್ನು ಸಂತೋಷಪಡಿಸಲು ನನ್ನ ಸಹಾಯಕರಾದ ನೆಟೆಯನ್ನು ಕರೆಸಿ ಆಲೋಚಿಸಿವೆ. ಮದಗ ಜಗಮಿಣಿಯೇ ಸೆವೆಯೋಳು ಬಾಬಾ ಪ್ರಿಯೇ, ಮದಗ ಜಗಮಿಣಿಯೇ ಸೆವೆಯೋಳು ಬಾಬಾ ಪ್ರಿಯೇ, ಸಭೆಯವರು ನಿನ್ನ ಕರೆಯುವರು ರಮಣಿ, ಸಭೆಯವರು ನಿನ್ನ ಕರೆಯುವರು ರಮಣಿ, ವಸುದೆಯೋ ಧನ್ಯನಾದೆ ಕೋಕಿಲವಾಣಿ, ವಸುದೆಯೋ ಧನ್ಯನಾದೆ ಕೋಕಿಲವಾಣಿ, ಮದಗ ಜಗಮಿಣಿಯೇ ಸಭೆಯೋಳು ಬಾಬಾ ಪ್ರಿಯೇ. ರಸಿಕರ ಸೇಣಿಯೇ ನೋಡಲೆ ರಮಣಿ, ರಸಿಕರ ಸೇಣಿಯೇ ನೋಡಲೆ ರಮಣಿ, ವಸುದೆಯೋ ಧನ್ಯನಾದೆ ಕೋಕಿಲವಾಣಿ, ವಸುದೆಯೋ ಧನ್ಯನಾದೆ ಕೋಕಿಲವಾಣಿ, ಮದಗ ಜಗಮಿಣಿಯೇ ಸಭೆಯೋಳು ಬಾಬಾ ಪ್ರಿಯೇ. ಆರೇಳೆ, ನಿನ್ನ ಅಲಂಕಾರವು ಪೂರ್ತಿಯಾಗಿದ್ದಲ್ಲಿ ಇತ್ತ ಬರುವಳಾಗು. ಹಾರೇಳೆ, ನಿನಗೆ ಮಂಗಳವಾಗಲಿ, ಮೇಲೇಳು. ಹಾರೇಳೆ, ಈ ಮಹಾಸಭಿಕರನ್ನು ನೋಡಿದೆಯಾ? ಈ ಮಹಾಸಭಿಕರನ್ನು ಸಂತೋಷಪಡಿಸಲು ಒಂದು ಋತುವನ್ನು ಕುರಿತು ಗಾನವನ್ನು ಪಾಡುವಳಾಗು. ನಿಮ್ಮ ಇಚ್ಛೆಯಂತೆ ಆಗಲಿ ಪ್ರಾಣೇಶ್ವರ. ಹಾಗೆ ಯಾವ ಋತುವನ್ನು ಕುರಿತು ಗಾನವನ್ನು ಪಾಡಲಿ? ಋತುಗಳಲ್ಲಿ ಶ್ರೇಷ್ಠವಾದ ಋತು ಯಾವುದು? ವಸಂತ ಋತು. ಆ ವಸಂತ ಋತುವನ್ನು ಕುರಿತು ಗಾನವನ್ನು ಪಾಡುವಳಾಗು. ಹಾಗೆ ಆಗಲಿ ಪ್ರಾಣೇಶ್ವರ.
ಹಾರೇಳೆ, ನಾನು ಸೇರಿ ಮತ್ತೊಂದು ಗಾನವನ್ನು ಪಾಡೋಣ. ಹಾಗೆ ಆಗಲಿ ಸ್ವಾಮಿ. ಪ್ರಿಯ ರಮಣಿ ಕರೆಯುವೆ ಬಾ, ಅರುಷದಿನಲ್ಲಿರುವ ಬಾಬಾರೇ. ಅರುಷದಿನಲ್ಲಿರುವ ಬಾಬಾರೇ, ಪ್ರಿಯ ರಮಣಿ. ಚಂದಿರನಾನೇ ತಾರೆಯು ನೀನೆ, ದೇವಲೋಕದ ರಂಬೆಯು ನೀನೆ, ದೇವಲೋಕದ ರಂಬೆಯು ನೀನೆ. ಹಂತದಿಂದ ನನ್ನ ಕಣ್ಣೈ ಚೆನ್ನರ, ಅಂದ ಚಂದದಿಂದ ಬಂದು ಸನ್ನೈ ಸನ್ನರಾಯಿ, ಪ್ರಿಯ ರಮಣಿ ಕರೆಯುವೆ ಬಾ, ಅರುಷದಿ ನಲಿಯುವ ಬಾಬಾ. ಅರುಷದಿ ನಲಿಯುವ ಬಾಬಾರೇ, ಪ್ರಿಯ ರಮಣಿ. ಮೋಹನ ನಾನೇ ಮೋಹಿನಿ ಮೋಹನ ನಾನೇ ಮೋಹಿನಿ ನನ್ನ ಮನದ ಹರಸಿ ನನ್ನ ಮನದ ಹರಸಿ ಹಣ್ಣಾದಿಂದ ಬಂದು ನನ್ನ ಕಣ್ಣೆಲ್ಲ ಅಂದ ಚಂದದಿಂದ ಬಂದು ಸನ್ನೈಸೆಲ್ಲರಾಗಿ ಪ್ರಿಯ ರಮಣಿ ಕರೆಯುವೆ ಬಾ
ಹರ್ಷದಿನಲಿಯುವ ಬಾಬಾರೇ ಹರ್ಷದಿನಲಿಯುವ ಬಾಬಾರೇ ಪ್ರಿಯರಮಣಿ ಮನಸ್ಸೋತೆನೋ ಅಲ್ಲ ನಿಮಗೆ ಮೌನ ಬಾನ ಬಯಸಿರುವೆ ಮೌನ ಬಾನ ಬಯಸಿರುವೆ ಮನಸ್ಸೋತೆನೋ ಏನ ಮನದಿವಿದ ಸ್ವಭಾವ ನಲ್ಲ ನಿಮಗಾಗಿ ಬಂದಿದ ಜೀವ ಏಕೆ ಮನದಿವಿದ ಸ್ವಭಾವ ನಲ್ಲ ನಿಮಗಾಗಿ ಬಂದಿದ ಜೀವ ಬಿಹು ಮೋಹವ ತೋರೆಯ ಬಾಬರಿಗೆ ಹೊಸ ಲೋಕವ ತೋರುವೆ ನಾನಿನಗೆ 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 ಓ ನಲ್ಲನೆ ಸವಿ ಮಾತೊಂದ ನುಡಿದೆಯ ನಾನೇನನ್ನು ಹೇಳಲಿ ನುಡಿದೆಯ ನಾನಿನ್ನ ಬಿಡೆನು ಎಂದಿಗೂ ನೀ ನನ್ನ ಜೀವ ಎಂದಿಗೂ ಮನಸ್ಸೋತೆನೋ ಅಲ್ಲ ನಿಮಗೆ ಮೌನ ಬಾನ ಬಯಸಿರುವೆ ಮೌನ ಬಾನ ಬಯಸಿರುವೆ ಮನಸ್ಸೋತೆನೋ ಹರಳೆ ಮತ್ತೊಂದು ಗಾನವನ್ನು ಪಾಡುತ್ತೇನೆ ಕೇಳುವಳ ಅದು ಹಾಗೆ ಆಗಲಿ ಪ್ರಾಣೇಶ್ವರ ಓ ಸುಮ ಬಾಲೆ ಮಧುಮಯ ನೀಲೆ ಎನ್ನ ಮನ ಮಂದಿರದಿ ನಲಿಯುವ ಬಾರಿ ಎನ್ನ ಮನ ಮಂದಿರದಿ ನಲಿಯುವ ಬಾರಿ ಆಹಾ ಓ ಸುಮ ಬಾಲೆ ಮಧುಮಯ ನೀಲೆ ಎನ್ನ ಮನ ಮಂದಿರದಿ ನಲಿಯುವ ಬಾರಿ ಎನ್ನ ಮನ ಮಂದಿರದಿ ನಲಿಯುವ ಬಾರಿ ಗಿರಿಗಳ ಚಿಲಿಪಿಲಿಗಾಲ ಕರುವಿನ ನಾಟ್ಯಕ್ಕೆ ನಾ ಬೆರೆಗಾದನೆ ಗಿರಿಗಳ ಚಿಲಿಪಿಲಿಗಾಲ ನಲಿನಿನ ನಾಟ್ಯಕ್ಕೆ ನಾ ಬೆರೆಗಾದನೆ ದರೆಗೆ ಅಪ್ಸರೆ ಇಳಿದು ಬಂದಿದೆ ತೆರೆಗೆ ಅಪ್ಸರೆ ಇಳಿದು ಬಂದಿದೆ ಪ್ರಣಯದ ಸುಖ ತೋರಿ ಹಾಡುತ್ತಾ ಬಾರಿ ಪ್ರಣಯದ ಸುಖ ತೋರಿ ಹಾಡುತ್ತಾ ಬಾರಲಿ ಆಹಾ ಓಹೋ ಓ ಸುಮ ಬಾಳೆ ಮಧುಮಯ ನೀ
ಜನಮನ ಮಂದಿರದಿ ಜನಮನ ಮಂದಿರದಿ ಅಪ್ಸರೆ ನಾಚಿಪಾಯಿ ನಮೋದ ಮಾತಕ್ಕೆ ನಾ ಬೆರೆಗಾದೆನೆ ಅಪ್ಸರೆ ನಾಚಿಪಾಯಿ ನಮೋದ ಮೈಯ ಮಾತಕ್ಕೆ ನಾ ಬೆರೆಗಾದೆನೆ ಗೈಗ ಕಳೆದರು ಈ ಅನುಬಂಧ ಯುಗ ಕಳೆದರು ಈ ಅನುಬಂಧ ಪ್ರಣಯದ ಸುಖ ತೋರಿ ಹಾಡುತ್ತಾ ಬಾರಲಿ ಪ್ರಣಯದ ಸುಖ ತೋರಿ ಹಾಡುತ್ತಾ ಬಾರಲಿ ಓ ಸುಮ ಬಾಲೆ ಮಧುಮಯ ನೀರೆ ಜನಮನ ಮಂದಿರದ ಜನಮನ ಮಂದಿರದ ಹರಿಳೆ ಗಾನವನ್ನು ಪಾಡಿದಾಯ್ತು. ಮುಂದಿನ ಪಥ ಹೊರದವರನ್ನ ಎಚ್ಚರಿಸೋಣ. ಆಗಲಿ ಪ್ರಾಣೇಶ್ವರ. ಕರುಣಾ ಭರಣ ಕಮಲ ನಯನ ಕರುಣಾ ಭರಣ ನಾರಾಯಣ ನಾರಾಯಣ ಕರುಣಾ ಭರಣ ಕಮಲ ನಯನ ಕರುಣಾ ಭರಣ ದೇವಾ ಸುರಲೋಕ ವಂದಿಪೆ ಚರಣ ದೇವಾ ಸುರಲೋಕ ವಂದಿಪೆ ಚರಣ ಹೇ ಗೋವಿಂದ ಹೇ ಮುಕುಂದ ಶ್ರೀ ವೈಕುಂಠ ನಿವಾಸ ತ್ರಿನಾಥನ ನಾರಾಯಣ ನಾರಾಯಣ ಶ್ರೀ ವೈಕುಂಠ ನಿವಾಸ ಶ್ರೀನಾಥನ ಶ್ರೀವನಮಾಲ ಭೂಷಣ ಶ್ರೀವನಮಾಲ ಭೂಷಣ ಧನುಜಾರೆ ದಯಾರ ಸಾನಿಕರ ನಾರಾಯಣ ನಾರಾಯಣ ಧನುಜಾರೆ ದಯಾರ ಸಾನಿಕರ ದೀನ ಜನಾರ್ದನ ದಾಮೋದರ ದೀನ ಜನಾರ್ದನ ದಾಮೋದರ ಭಾವ ಸೀತಾ ನಾರಾಯಣ ನಾರಾಯಣ ಭಾವಾತೀತ ವನಿತ ಪ್ರಭಾವ ಭಾವಾತೀತ ಭಾವಾತೀತ ವನಿತ ಪ್ರಭಾವ ಭಾವಾತೀತ ದೇವ ನಿಜ ಮಂತ್ರ
ಸನ್ನೋಟ ಭಾವ ದೇವ ನಿಜ ಮಂತ್ರ ಸನ್ನೋಟ ಭಾವ ಏ ಗೋವಿಂದ ಏ ಮುಕುಂದ ಶ್ರೀ ವೈಕುಂಠ ನಿವಾಸ ಶ್ರೀನಾಥನ ನಾರಾಯಣ ನಾರಾಯಣ ಶ್ರೀ ವೈಕುಂಠ ನಿವಾಸ ಶ್ರೀನಾಥನ ಶ್ರೀವನಮಾಲ ಭೂಷಣ ಶ್ರೀವನಮಾಲ ಭೂಷಣ ಧನುಜಾರೆ ದಯಾರಸನಿಕರ ಧನುಜಾರೆ ದಯಾರಸನಿಕರ ದೀನ ಜನಾರ್ದನ ದಾಮೋದರ ದೀನ ಜನಾರ್ದನ ದಾಮೋದರ ಬಾವಾ ಸೀತಾ ನಾರಾಯಣ ನಾರಾಯಣ ಪರಮಾತ್ಮನ ಲೀಲೆಯು ವಿಚಿತ್ರವಾದುದು. ನಂಬಿದ ಭಕ್ತರನ್ನು ಅಹೋರಾತ್ರಿಯಲ್ಲಿ ಬೆಂಬಿಡದೆ ಕಾಪಾಡುತ್ತಿರುವ ಆ ಪರಮಾತ್ಮನ ಲೀಲೆಯನ್ನು ಕೊಂಡಾಡಲು ನಾನು ಕುತೂಹಲಭರಿತನಾಗಿರುವೆನು. ಇರಲಿ, ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಹಾಗೆಯೇ ಮುಂದಕ್ಕೆ ಸಾಗುವೆನು. ನಾರಾಯಣ ನಾರಾಯಣ. ಮುರಳಿ ಮೋಹನ ಕೃಷ್ಣ ಮುರಳಿ ಮೋಹನ ಕೃಷ್ಣ ಮುರಳಿ ಮೋಹನ ಕೃಷ್ಣ ನಾರಾಯಣ ನಾರಾಯಣ. ಸಾರಸ ಶಯನ ಸಾಗರವಾಸ ಕೃಷ್ಣ ನಾರಾಯಣ ನಾರಾಯಣ. ಸಾರಸ ಶಯನ ಸಾಗರವಾಸ ನುತ ಜನ ನೋತ ಶ್ರೀ ಪಾವನ ಮೂರುತೆ ನುತ ಜನ ನೋತ ಶ್ರೀ ಪಾವನ ಮೂರುತೆ ಮುರುಳಿ ಮೋಹನ ಕೃಷ್ಣ ನಾರಾಯಣ ನಾರಾಯಣ. ಭಕ್ತರೇ ಕಾಧಾರ ಮೋಕ್ಷಕ್ಕೆ ತೇರ ಭಕ್ತರೇ ಕಾಧಾರ ಮೋಕ್ಷಕ್ಕೆ ತೇರ ಆಕಾಶ ಶಯನ ಪರಮ ಪವಿತ್ರ ಆಕಾಶ ಶಯನ ಪರಮ ಪವಿತ್ರ ಯೋಗಿ ಜನ ಹೃದಯ ನಾರಾಯಣ ನಾರಾಯಣ. ಯೋಗಿ ಜನ ಹೃದಯ ನಂದ ವಿಹಾರೇ ಅಖಿಲಾಂಡೇಶ್ವರ ಆನಂದರೋ ಅಖಿಲಾಂಡೇಶ್ವರ ಆನಂದರೋ ಮುರಳಿ ಮೋಹನ ಕೃಷ್ಣ
ಅಂಕಿತವಾದರೂ ನಾರದ ಕಲಾಪ್ರಿಯ ಎಂಬುದಾಗಿ. ನಾನಾದರೂ ಊಟಕ್ಕೆ ಉಪ್ಪಿನಕಾಯಿ ಅಂತೆಯೂ ಅಪಚಾರಕ್ಕೆ ಹಣ್ಣು ಮೆಣಸಿನಕಾಯಿ ಅಂತೆಯೂ ಒಂದು ದಿವಸಕ್ಕೆ ಒಂದು ಸುಳ್ಳನ್ನಾದರೂ ಹೇಳದ ಹೋದರೆ ಆ ನನ್ನ ತಾಯಿಯಾದ ಆ ಶಾರದಾ ಮಾತೆಗೆ ಕೊಟ್ಟ ವಚನವು ವಿಫಲವಾಗುವುದು. ನಾರಾಯಣ ನಾರಾಯಣ. ಅದು ಅಲ್ಲದೆ ಒಂದು ದಿವಸಕ್ಕೆ ಒಂದು ಊರನ್ನಾದರೂ ಸಂಚಾರ ಮಾಡಿ ಒಂದು ಕಲವನ್ನಾದರೂ ತಂದೊಡ್ಡದ ಹೋದರೆ ನನ್ನ ಉದರ ಶೂಲವೇ ಬರುವುದು. ನಾರಾಯಣ ನಾರಾಯಣ. ಏನು ಮಾಡಲಿ, ಎಲ್ಲಿಗೆ ಹೋಗಲಿ, ಯಾರಲ್ಲಿ ಕಲವನ್ನು ತಂದೊಡ್ಡಲಿ? ಓಹೋ, ಮರೆತೇ ಇದ್ದೆನು. ಭೂಲೋಕದಲ್ಲಿ ಕಳಿಂಗ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಿರುವ ರಾಜ ಸತ್ಯವ್ರತನು ಗುಣವಂತನಾಗಿಯೂ ಪರಾಕ್ರಮಶಾಲಿಯಾಗಿಯೂ ಕೀರ್ತಿವಂತನಾಗಿಯೂ ಸತ್ಯವಂತನಾಗಿಯೂ ರಾಜ್ಯಭಾರ ಮಾಡುತ್ತಿರುವನು. ನಾರಾಯಣ ನಾರಾಯಣ. ಅದು ಅಲ್ಲದೆ ಆತನ ಧರ್ಮಪತ್ನಿಯಾದ ಚಂದ್ರಾಸೆಯು ಕೂಡ ಪರಮ ಪತಿವ್ರತ ಶಿರೋಮಣಿಯಾಗಿರುವುದು. ಇವರ ಸತ್ಯವು ಯಾವ ರೀತಿಯಲ್ಲಿರುವುದೆಂದರೆ ಬೂದಿ ಮುಚ್ಚಿದ ಕೆಂಡದಂತೆ. ಅಂದರೆ ಬೂದಿ ಒಳಗೆ ಕೆಂಡವು ಯಾವ ರೀತಿ ಅಡಕವಾಗಿರುವುದು ಅದೇ ರೀತಿಯಲ್ಲಿ ಇವರ ಸತ್ಯವು ಅಡಕವಾಗಿರುವುದು. ಇವರ ಈ ಸತ್ಯವನ್ನು ಪ್ರಪಂಚಕ್ಕೆಲ್ಲ ಹರಡಬೇಕಾದರೆ ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಓಹೋ, ಮರೆತೇ ಇದ್ದೆನು. ಈ ದಿವಸ ದೇವಲೋಕದಲ್ಲಿ ದೇವೇಂದ್ರನು ಒಂದು ಯಾಗವನ್ನು ಮಾಡುತ್ತಿರುವರು. ಅಲ್ಲಿಗೆ ರಾಜ ಸತ್ಯವ್ರತನ ಕುಲಗುರುಗಳಾದ ವಸಿಷ್ಠ ಮಹಾತ್ಮರು ಅಲ್ಲಿಗೆ ಬರುವರು. ಅದು ಅಲ್ಲದೆ ನವಗ್ರಹಗಳ ಒಡೆಯನಾದ ಸೂರ್ಯಸುನನಾದ ಶನಿದೇವರು ಕೂಡ ಅಲ್ಲಿಗೆ ಬರುವರು. ನಾನು ಅಲ್ಲಿಗೆ ಹೋಗಿ ಈ ರಾಜ ಸತ್ಯವ್ರತನ ವಿಚಾರವನ್ನು ತಿಳಿಸಿ ವಸಿಷ್ಠ ಮಹಾತ್ಮರಿಗೂ ಹಾಗೂ ಶನಿದೇವರಿಗೂ ಪಂಥ ಬೀಳುವಂತೆ ಮಾಡಿದರೆ ನನ್ನ ಕೆಲಸವು ಕೈಗೂಡುವುದರಲ್ಲಿ ಸಂದೇಹವೇ ಇಲ್ಲ. ನಾರಾಯಣ ನಾರಾಯಣ. ನಾನೀಗಲೇ ದೇವಲೋಕಕ್ಕೆ ಹೋಗುವೆನು. ನಾರಾಯಣ ನಾರಾಯಣ. ನಟಿಸಯ್ಯ ನಿನ್ನ ಲೀಲೆಯ ತಂದೆ, ನಟಿಸಯ್ಯ ನಿನ್ನ ಲೀಲೆಯ, ನಿನ್ನ ದಶರೂಪ ಅವತಾರ ಕಣ್ತುಂಬ ಕಂಡೆ. ನಾರಾಯಣ ನಾರಾಯಣ. ನಿನ್ನ ದಶರೂಪ ಅವತಾರ ಕಣ್ತುಂಬ ಕಂಡೆ. ನಟಿಸಯ್ಯ ನಿನ್ನ ಲೀಲೆಯ ತಂದೆ, ನಟಿಸಯ್ಯ ನಿನ್ನ ಲೀಲೆಯ. ದೇವಾ 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 ದೇವಾ, ನಟಿಸಯ್ಯ ನಿನ್ನ ಲೀಲೆಯ ತಂದೆ, ನಟಿಸಯ್ಯ ನಿನ್ನ ಲೀಲೆಯ. ಭಕ್ತರ ಪೊರವೆ ಶಿಷ್ಟರ ವದಿಪೆ ಹೇ ಗೋವಿಂದ ನಾರಾಯಣನೇ. ನಾರಾಯಣ ನಾರಾಯಣ. ಭಕ್ತರ ಪೊರವೆ ಶಿಷ್ಟರ ವದಿಪೆ ಹೇ ಗೋವಿಂದ ನಾರಾಯಣನೇ. ನಟಿಸಯ್ಯ ನಿನ್ನ ಲೀಲೆಯ ತಂದೆ, ನಟಿಸಯ್ಯ ನಿನ್ನ ಲೀಲೆಯ. ನಿನ್ನ ದಶರೂಪ ಅವತಾರ ಕಣ್ತುಂಬ ಕಂಡೆ. ನಿನ್ನ ದಶರೂಪ ಅವತಾರ ಕಣ್ತುಂಬ ಕಂಡೆ. ನಟಿಸಯ್ಯ ನಿನ್ನ ಲೀಲೆಯ ತಂದೆ, ನಟಿಸಯ್ಯ ನಿನ್ನ ಲೀಲೆಯ. ದೇವಾ 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 ದೇವಾ, ನಟಿಸಯ್ಯ ನಿನ್ನ ಲೀಲೆಯ ತಂದೆ, ನಟಿಸಯ್ಯ ನಿನ್ನ ಲೀಲೆಯ.
ಒಳಗೊಂದಿರಬೇಕು ಕಂಡಾನೆ ವ್ಯಾಪಾರ ಮಾಡ್ತಿತ್ತು. ಆದಿ ಒಳಗೊಂದಿರಬೇಕು ಕಂಡಾನೆ ವ್ಯಾಪಾರ ಮಾಡ್ತಿತ್ತು. ಅದು ಮಾಡ್ತಿತ್ತು, ಅದು ಮಾಡ್ತಿತ್ತು. ನಾನ್ ನೋಡ್ತಿದ್ದೆ, ನಾನ್ ನೋಡ್ತಿದ್ದೆ. ತೋಳನ ಮೇಲೆ ತೋಳನ ಮೇಲೆ ಕುರು ಕೂತಕೊಂಡು ತಾಟ ಸಂಪಲಿಗೆ ಹೋಯ್ತಿತ್ತು. ತೋಳನ ಮೇಲೆ ಕುರಿ ಕೂತ್ಕೊಂಡು ತಾಟ ಸಂಪಲಿಗೆ ಹೋಯ್ತಿತ್ತು. ಅದು ಹೋಯ್ತಿತ್ತು. ನಾನು ನೋಡ್ತಿದ್ದೆ. ಹಾದಿ ಒಳಗೊಂದಿರಬೇಕು ಕಂಡಾನೆ ವ್ಯಾಪಾರ ಮಾಡ್ತಿತ್ತು. ಅದು ಮಾಡ್ತಿತ್ತು. ಗರುಡನ ಮೇಲೆ ಚಪ್ಪಲಕ್ಕೆ ಕೂತ್ಕೊಂಡು ಚಪ್ಪಲದ ಮಾತು ನಾಡ್ತಿತ್ತು. ಚಪ್ಪಲದ ಮಾತೊಂದಾಗ್ತಿತ್ತು. ನಾನು ನೋಡ್ತಿದ್ದೆ. ಆದಿ ಒಳಗೊಂದಿರಬೇಕು ಕಂಡಾನೆ ವ್ಯಾಪಾರ ಮಾಡ್ತಿತ್ತು. ಅದು ಮಾಡ್ತಿತ್ತು. ನಾನು ನೋಡ್ತಿದ್ದೆ. ಅಂತದಲ್ಲ ಇಲ್ಲ ಇಷ್ಟೊಂದು ಜನ ಅವರೆಲ್ಲಪ್ಪ ಹೆಂಗ್ ಯಾರು ಹೊಡೆಯಲ್ಲ ತಾನೆ. ಹೊಡೆಗಿಡ್ದು ಬಿಟ್ಟಿರ ಬೆಳಿಗ್ಗೆ ಎದ್ದು ಆಮೇಲೆ ಹೊಡಿತೀರ ಮಳೆಗೆಳೆ ಬಂದ ಹೊಡೆದು ಬಿಟ್ಟಿರ. ಎಂತ ಕೆಲ್ಸ ಆಗ್ಬಿಟ್ಟೈತೆ ಲೇ ಭಾಗವತಣ್ಣ. ನೀನ್ ಯಾಕೋ ಇಷ್ಟೊಂದು ಬೆಳಗಿದ್ಯಾ? ನಮ್ಮಪ್ಪ ನನ್ ಕರುಗ್ ಮಾಡ್ಬಿಟ್ಟವನಲ್ಲ. ನನ್ನ ಯಾಕೋ ಗೊತ್ತಿಲ್ಲಪ್ಪ, ನಮ್ ಕರ್ಗುಟ್ಬಿಟ್ಟಿಲ್ವ? ಈ ಯಾವ್ದನ ಒಂದು ಹುಡುಗಿ ನೋಡ. ನಿಂಗವಲ್ಲ ಮೂರಾಗ ಬೇಡ ಕಣಪ್ಪ. ನಂಗೆ ಹುಡುಗಿನ ನೀನ್ ಯಾಕೆ ಮಾಡ್ಕೊಂಡಿದಿ? ಹುಡುಗಿ ಮದುವೆ ಮಾಡ್ಕೊಂಡಿ, 2 ಮಕ್ಳು ಮಾಡಿಲ್ಲವ? 2 ಮಕ್ಳು ಮಾಡಿದೀಯಲ್ಲ, ನಾನು 4-5 ಮಾಡ್ಕೊಳ್ಳೋಣ ಅಂತ. ಮಕ್ಕಳ ಮದುವೆ ಮಾಡಿಸು. ಏನ್ ಮಾತು ಅಂತ ಮಾತಾಡ್ತದ ದಡ್ಡ. ಆ ಮೇಕಪ್ ಮಾಡಮ್ ಬರ್ದ್ಬಿಟ್ಟು ಅವನು ಅಣಿಸಿಲ್ವಾ? ನಾನು ನೋಡ್ಕೊಂಡಿಲ್ಲ ಕಣೋ ಮಾರಾಯ, ಅಣಿಸಿಲ್ವ ಅವನು? ಹೊಡಿಸಿರೋದು ನಾವು ನಾಯ್ಕೊಂಡ್ಬಿಟ್ಟು ನಂಗೆ ಬರ್ದ್ಬಿಟ್ಟು ಹೋದೆ. ಏ ಬಾವತ, ನೀವು ಕ್ಯಾಶ್ ಮಾಸ್ಟರ್ ಮಾಡಿದ ಕೆಲಸ ಮಕ್ಕಳ ನಾಯಿ ಕಡಿಯ ಏನ್ ಮಾಡ್ದ ಅಂತಂದ್ರೆ, ನಮ್ಮ ಅಣ್ಣಯ್ಯ ಲೇ ಗೊಲ್ರಟ್ಟಿಲ್ ಒಂದು ಹುಡುಗಿ ಚೆನ್ನಾಗೈತೆ ನೋಡ್ಕೊಂಬ ಹೋಗಲ್ಲ ಅಂತ ಕಳಿಸ್ಬಿಟ್ಟ. ನಾನು ಸ್ವಲ್ಪ ಚೆನ್ನಾಗಿದ್ನಲ್ಲ, ಹೋಗಿ ನಿಂತ್ಕೊಂಡು ಬರೋಣ ಒಳಗಡೆ ಅಂದ್ಬಿಟ್ಟು ನಾನು ಒಳಗಡೆ ಹೋದ್ರೆ ಅಣ್ಣಯ್ಯ ಹೆಂಗಿದ್ಲು ಗೊತ್ತೇನೋ ಹುಡುಗಿ, ಅರ್ಧ ಮೂಗಿಲ್ಲ, ಅರ್ಧ ಕಣ್ಣಿ ಒಯ್ಕಿದ್ಕೊಂಡ್ ತಿಂದ್ಬಿಟ್ಟು ಅವ್ನು ಯಾವತ್ತೋ ಹೋಗಿ. ಯಾರು ಹೆಣ್ಣು ನೋಡ್ಕೊಂಡ್ ಬಂದಿದ್ದು? ನಮ್ ಕ್ಯಾಶೆ ಮಾಸ್ಟರ್ ನಮ್ಮ ಅಣ್ಣಯ್ಯ. ನೋಡಿರ್ತಾರೆ. ಆಮೇಲೆ ಏನಾಯ್ತು ಗೊತ್ತಾ, ನಾನು ಹೋದ್ರೆ ನೊಟ್ಟಿ ಹಾಕೋರಲ್ಲೋ, ನೊಟ್ಟಿ ಹಾಕಿ ಚಟ್ನಿ ಅರ್ದು ತಿನ್ಸ್ಬಿಟ್ಟು ಬೆಳಿಗ್ಗೆಯಿಂದ 4 ಸರಿ ಹೋಗಿದ್ದೀನಿ ನೀರಿಲ್ದಿರೋ ಜಾಗಕ್ಕೆ. ನಿಂಗ್ ಗೊತ್ತಾಯ್ತಾ? ನಿಮ್ಗೆ ಅದಕ್ಕೂ ಬಂದಿಲ್ಲ ಅಲ್ವಾ? ತಲೆ ತಿರುಗಿ ಬಿದ್ದೋಯ್ತ ನಮ್ ತಬಲ ಮೇಟ್ರು. ಏ ಟೈಮ್ ಬೇರೆ ಆಯ್ತೆ, ನಮ್ ದೇವೇಂದ್ರಪ್ಪ ಬೇರೆ ಹೊಡಿತಾನೆ ಹೊರಗಾಳೆ. ಆಮೇಲೆ ಇನ್ ಬಲ್ಲ
ಗುರುಗಳೇ ತಾಟ ಮಾಡ್ತೀಯ ಬಿಟ್ಬಿಟ್ಟು ಶಂಕರ ಶಂಕರ ಶಂಭೋ ಶಂಕರ 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 ಗಿರಿಜಾ ಕರುಣಾ ಭರಣ ಗಿರಿಜಾ ರಮಣ ಕರುಣಾ ಭರಣ ಗಿರಿಜಾ ರಮಣ ಕರುಣಾ ಭರಣ ಗಿರಿಜಾ ರಮಣ ಕರುಣಾ ಭರಣ ನಂಬಿದೆ ನಿನ್ನಯ ಚರಣ ಬಾ ಶಂಕರ ಬಾ ಶಂಕರ ಸಾಗರನೆ ಬಾ ಮುದವ ನೀಡು ಬಾ ಕೃಪಾ ಸಾಗರನೆ ಬಾ ಮುದವ ನೀಡು ಬಾ ಪಾದಕ್ಕೆ ರಘುವೆನು ಪಾರ್ವತಿ ರಮಣ ಪಾದಕ್ಕೆ ರಘುವೆನು ಪಾರ್ವತಿ ರಮಣ ಮಾ ಶಂಕರ ಮಾ ಶಂಕರ 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 ಶಂಭೋ ಶಂಕರ ಈ ದಿವಸ ದೇವೇಂದ್ರ ಮಹಾಸಭೆಯಲ್ಲಿ ಯಾವುದೋ ಒಂದು ಯಾಗವನ್ನು ಕೈಗೊಂಡಿರುವಂತೆ ಆದ ಕಾರಣ ನಾವು ಕೂಡ ದೇವೇಂದ್ರ ಮಹಾಸಭೆಗೆ ಹೋಗಿ ಬರುತ್ತೇವೆ. ಬ್ರಹ್ಮಾಂಡ 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 ನಡಗುವುದೀಗಲೇ ಬ್ರಹ್ಮಾಂಡವು ನಡಗುವುದೀಗಲೇ ಸುರಲೋಕವು ನಡಗುವುದೀಗಲೇ ಬ್ರಹ್ಮಾಂಡವು ನಡಗುವುದೀಗಲೇ ಹಳಗ ಭೈರವಂ ದೃಢಮಶಿಯಿಂದ ಹಳಗ ಭೈರವಂ ದೃಢಮಶಿ ಚಲಕವಾಗಿವೆ ಚಲಂತರಿಸಿವೆ ಚಲಂತರಿಸಿವೆ ಚಲನಕ್ಕೆ ವಿನೋದವ ವಿನೋದವ ಬ್ರಹ್ಮಾಂಡವ ಬ್ರಹ್ಮಾಂಡವ ನಡುಗುವುದೀಗಲೇ ಬ್ರಹ್ಮಾಂಡವ ನಡುಗುವುದೀಗಲೇ ಸುರಲೋಕವ ನಡುಗುವುದೀಗಲೇ ನಾನೀಗಲೇ ದೇವಲೋಕಕ್ಕೆ ಹೋಗುವೆ. ಅಲ್ಲಿ ಮಹೇಂದ್ರನು ಒಂದು ಯಾಗವನ್ನು ಸಿದ್ಧಪಡಿಸಿದವನು, ನಾನು ಸಹ ಅಲ್ಲಿಗೆ ಹೋಗನು. ಅಲ್ಲಿ ದೇವತೆಗಳು ಸಹ ಬರುವನು, ನಮ್ಮ ಅಣ್ಣನಾದ ಶನಿದೇವ ಸಹ ಬರುವನು. ನಾನಿನ್ನು ಈಗಲೇ ಹೊರಡುವೆನು. ಮಾರ್ಗದಲ್ಲಿ ಚಲಿಸುವ ನನಗೆ ಮಾರ್ಗದಲ್ಲಿ ಚಲಿಸುವ ನನಗೆ ಹದಾರು ಸಾಟಿ ರಲಿಸುತ್ತಗೆ ಹದಾರು ಸಾಟಿ ರಲಿಸುತ್ತ
ಮಂಡಲ ತಾರಕ ಮಂಡಲ ಭೇದಿಸಿ ನಾನು ಮರದಲ್ಲಿ ನೆಲೆಸಿರುವೆ ನೆಲೆಸಿರುವೆ ನೆಲೆಸಿರುವೆ. ತಾರಕ ಮಂಡಲ ಭೇದಿಸಿ ನಾನು ತಾರೆಯ ಮರದಲ್ಲಿ ನೆಲೆಸಿರುವೆ ನೆಲೆಸಿರುವೆ ನೆಲೆಸಿರುವೆ. ಈ ಪರಿಜಗದೊಳಗೆ ನರರನ್ನು ಎಂದಿಸುವೆ. ಈ ಪರಿದರೆಯೊಳಗೆ ನರನು ಇಂಪಿಸುವೆ. ನನ್ನ ಪೂಜಿಪ ಭಕ್ತರಿಗೆಲ್ಲ ನನ್ನ ಪೂಜಿಪ ಭಕ್ತರಿಗೆಲ್ಲ ಸುಖ ಸಂಪದೆಯ ಪದವಿಯ ಕೊಡುವೆ. ಸುಖ ಸಂಪದೆಯ ಪದವಿಯ ಕೊಡುವೆ. ತಾರಕ ಮಂಡಲ ಭೇದಿಸಿ ನಾವು ತಾರೆಯ ಮರದಲ್ಲಿ ನೆಲೆಸಿರುವೆ ನೆಲೆಸಿರುವೆ ಜನಿಸಿರುವೆ. ನಾನು ಯಾರು ಭಯ ಭಕ್ತಿ ವಿನಯದ ಪೂಜಿಸುವರು ಅಂತವರಿಗೆ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವರು. ಅದು ಅಲ್ಲದೆ ನಾನು ಜೋರು ಜರಿಯುವರು ನಿಂದಿಸುವರು ಕೆಡಕನೆಂದು ಕೀಡಾಡಿಸುವರು. ಅಂತವರ ರೋಸಿಗೆ ಹೋಗಿ ಅಂತವರನ್ನು ಕಾಡುವುದಲ್ಲ. ಇರಲಿ ದೇವೇಂದ್ರನೊಂದು ಯಾಗವನ್ನು ಸೇರುವನು. ಆ ಯೋಗದಲ್ಲಿ ದೇವಾನು ದೇವತೆಗಳು ಸಪ್ತ ಋಷಿಗಳು ಬಂದು ಸೇರುವಂತೆ ಕಾಣುತ್ತಿರುವುದು. ನಾನೀಗಲೇ ದೇವಲೋಕಕ್ಕೆ ಹೋಗಿ ಅಲ್ಲಿರುವ ದೇವಾನು ದೇವತೆಗಳನ್ನು ಒಂದು ಸಾರಿ ಪರೀಕ್ಷೆ ಮಾಡಿಕೊಂಡು ಬರುವುದು. ದೇವಲೋಕಕ್ಕೆ ಹೋಗಿ ಈಗಲೇ ದೇವಲೋಕಕ್ಕೆ ಹೋಗಿ ಈಗಲೇ ದೇವೇಂದ್ರನ ಪರೀಕ್ಷಿಸುವೆ. ದೇವಲೋಕಕ್ಕೆ ಹೋಗಿ ಈಗಲೇ ದೇವೇಂದ್ರನ ಪರೀಕ್ಷಿಸುವೆ. ದೇವಲೋಕದ ದೇವತೆಗಳನ್ನು ಬೇಗನೆ ಹೋಗಿ ಪರೀಕ್ಷಿಸುವೆ. ಬೇಗನೆ ಹೋಗಿ ಪರೀಕ್ಷಿಸುವೆ. ಬೇಗನೆ ಹೋಗಿ ಪರೀಕ್ಷಿಸುವೆ. ಅಗ್ನಿ ಯಮಾದಿಗಳೇ ಧಾರುಣಿಯೊಳಗೆ ಧೀರರ ಕಾಣೆ ಸಮಬಲರಿಗರು ನರಯೊಳಗೆ ಅಗ್ನಿ ಈ ಧಾರುಣಿಯೊಳಗೆ ಧೀರರ ಕಾಣೆ ಸಮಬಲರಿಗರಿ ದರಯೊಳಗೆ ಈದರಯೊಳಗೆ ಅಗ್ನಿ ಧೀರನು ನಾನೇ ದಾರುಣಿಯೊಳಗೆ ಧೀರನು ನಾನೇ ದಾರುಣಿಯೊಳಗೆ ಘೋರ ಪ್ರತಾಪದಿ ಮೆರೆಯುವೆನು. ಘೋರ ಪ್ರತಾಪದಿ ಮೆರೆಯುವೆನ ಧೀರನು ನೋ ಶೂರನು ನೋ ಧೀರನು ನೋ ಶೂರನು ನೋ ಧಾರುಣಿಯೊಳಗೆ ಧೀರರ ಕಾಣೆ ಸಮಬಲರಿಗರೆ ದರಯೊಳಗೆ ಈದರಯೊಳಗೆ ಅಗ್ನಿ ವರವನ್ನು ಪಡೆದಿರೆ ಪರಶಿವ ಸಾಂಬವ ವರವನ್ನು ಪಡೆದಿರೆ ಪರಶಿವ ಸಾಂಬ ಕರುತದಿ ಕರುಣದಿ ಮೆರೆಯುವೆನ ಕರುತದಿ ಕರುಣದಿ ಮೆರೆಯುವೆನ ಧೀರನು ನೋ ಶೂರನು ನೋ ಧೀರನು ನೋ ಶೂರನು ನೋ ಧಾರುಣಿಯೊಳಗೆ ಧೀರರ ಕಾಣೆ ಸಮಬಲರಿಗರೆ ದರಯೊಳಗೆ ಈದರಯೊಳಗೆ
ಅಗ್ನಿದೇವ, ಮಹೇಂದ್ರ, ನಮ್ಮ ಅಮರಾವತಿಲಿ ಸುರ ಗಣಾದಿಗಳೆಲ್ಲರೂ ದೇವನಿಂದಿರುವರೇ. ಅದು ಅಲ್ಲದೆ ಭೂಲೋಕವೆಲ್ಲವೂ ಸಮೃದ್ಧಿಯಾಗಿರುತ್ತದೆ, ಅದನ್ನು ತಿಳಿಸು. ಅಪ್ಪಡೇ ದೇವರಾಜ. हमारा देशा हमारा देशा परिपालिसे गेलो हमारा देशा माया गायन पर्यागणले ओ माया गायन स्वामिया दयाले इरुते गलिಲ್ಲ ಪರಿಪಾಲಿಸಿ ಕೇಳು ಅಮರ ದೇಶ ಕಾಲ ಕಾಲಕ್ಕೆ ಮಳೆ ಬೀಳುತ್ತ ಪ್ರಜೆಗಳು ಕಾಲ ಕಾಲಕ್ಕೆ ಮಳೆ ಬೀಳುತ್ತ ಪ್ರಜೆಗಳು ಹರಿಯದಾನದಲ್ಲಿ ನಿರತರಾಗಿರುವರು ಅಮರ ದೇಶ ಪರಿಪಾಲಿಸಿ ಕೇಳು ಅಮರ ದೇಶ ದೇವರಾಜ, ಅಗ್ನಿದೇವ, ನಮ್ಮ ಅಮರಾವತಿಯಲ್ಲಿ ಸುರ ಗಂಧರ್ವರು ಸಂತೋಷದಿಂದಿರುವರು. ಅದು ಅಲ್ಲದೆ ವರವೇದ ಪಾಠಕರು, ಗಣಿತ ವಿದ್ಯಾಧರರು, ಚತುರ್ವೇದ ಪಂಡಿತರು ಬಹಳ ಸಂತೋಷದಿಂದಿರುವರು. ಅದು ಅಲ್ಲದೆ ಭೂಲೋಕದಲ್ಲಿ ಮಳೆ ಬೆಳೆಗಳಿಂದಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಬದುಕುತ್ತಿರುವರು. ಮತ್ತೇನು ದೇವರಾಜ? ಹರೇ ಅಗ್ನಿದೇವ, ನಿನ್ನಂತ ಅಗ್ನಿದೇವರು ನನ್ನ ಸುರಲೋಕದಲ್ಲಿರುವಾಗಲಿ ನನಗಾಗಲಿ ನನ್ನ ಸುರಲೋಕಕ್ಕಾಗಲಿ ಕುಂದುಕೊರತೆಂದ್ರೇನು? ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಅಪ್ಪಡೇ ದೇವರಾಜ. ಯಮಧರ್ಮರಾಜ, ಹೊಂಡರ ಪಿಡಿದು ಖಂಡಿಸಿ ನಡೆವ, ಹೊಂಡರ ಪಿಡಿದು ಖಂಡಿಸಿ ನಡೆವ, ಖಂಡಿತ ಪಟ ಪಟ ಕುಲರನಿಪ, ಖಂಡಿತ ಪಟ ಪಟ ಕುಲರನಿಪ, ಅಗಮರ ಎದೆಯ ಒದದು ಸದದು, ಅಗಮರ ಎದೆಯ ಒದದು ಸದದು, ಹೋದ ವಿನೋದದಿ ಓಡುವೆನ, ಹೋದ ವಿನೋದದಿ ಓಡುವೆನ, ಹೋದ ವಿನೋದದಿ ಓಡುವೆನ. ಹೊಂಡರ ಪಿಡಿದು ಖಂಡಿಸಿ ನಡೆವ, ಹೊಂಡರ ಪಿಡಿದು ಖಂಡಿಸಿ ನಡೆವ, ಖಂಡಿತ ಪದ ಪದ ಕುಲರನಿಪ, ಖಂಡಿತ ಪದ ಪದ ಕುಲರನಿಪ, ಖಂಡಿತ ಪದ ಪದ ಕುಲರನಿಪ. ಯಮಧರ್ಮರಾಜ, ನಮ್ಮ ಶತ್ರು ನಾಶದ ವಿಚಾರದಲ್ಲಿ ಹಾಗೂ ನರಕದ ವಿಚಾರದಲ್ಲಿ ನೀನು ಏನು ಹೇಳುವೆ ಯಮಧರ್ಮರಾಜ? ದೇವನಾಥದೆ ಲಾಲಿಪದೆ ಸೂರಕಾರವ ವಿವರಿಸುವೆ. ಯಮಧರ್ಮರಾಜ, ದೇವನಾಥದೆ ಲಾಲಿಪದೆ ಸೂರಕಾರವ ವಿವರಿಸುವೆ, ಸೂರಕಾರವ ವಿವರಿಸುವೆ, ಸೂರಕಾರವ ವಿವರಿಸುವೆ. ಯಮಧರ್ಮರಾಜ, ಧರ್ಮ ಇತರರ ಧರ್ಮ ಸೇರಿದ್ದ, ಧರ್ಮ ಇತರರ ಸ್ವರ್ಗ ಸೇರಿಸಿದ ಪರಮ ಪಾಪಿಗಳನ್ನು ನರಕದಲ್ಲಿಡಿವೆ, ಪರಮ ಪಾಪಿಗಳು ನರಕದಲ್ಲಿಡಿವೆ. ಧರ್ಮ ಲಾಲಿಪದೆ ಸ್ವರ್ಗಲೋಕವ ವಿವರವ, ಸ್ವರ್ಗಲೋಕದ ವಿವರವ, ಸ್ವರ್ಗಲೋಕದ ವಿವರವ. ಯಮಧರ್ಮರಾಜ, ಯಕ್ಷ ಕಿನ್ನರ ಕಿಂಪುರುಷರ, ಯಕ್ಷ ಕಿನ್ನರ ಕಿಂಪುರುಷರ ಲೆಕ್ಕಿದ ಸುರ ಲೋಕವ ಆಳ್ವೆ. ರಕ್ಷಿಸದ ಸುರ ಲೋಕವ ಆಳ್ವೆ. ದೇವನಾಥನೆ ಲಾಲಿಪದೆ ಸೂರ್ಯಲೋಕವ ವಿವರಿಸುವೆ, ಸ್ವರ್ಗಲೋಕವ ವಿವರಿಸುವೆ, ಸ್ವರ್ಗಲೋಕವ ವಿವರಿಸುವೆ. ಈ ಭೂಲೋಕದಲ್ಲಿ ನನ್ನ ಮಾನವರನ್ನು ಈ ನನ್ನ ಪಾಶದಿಂದ ಸೆಳೆದು ಅವರನ್ನು ಪಾಪ ಕರ್ಮವನ್ನು ಮಾಡಿದವರನ್ನು ಈ ನನ್ನ ದಂಡದಿಂದ ದುಂಡು ದುಂಡಾಗಿ ತಂದರು. ಅದು ಅಲ್ಲದೆ
ದಾನ ಧರ್ಮವನ್ನು ಮಾಡಿದವರನ್ನು ನೇರವಾಗಿ ಸ್ವರ್ಗಲೋಕಕ್ಕೆ ಕಳಿಸುವರು ಮಹೇಂದ್ರ. ಭಲೇ ಯಮಧರ್ಮರಾಜ, ಮುಂದೇನಪ್ಪಣ ಮಹೇಂದ್ರ? ಭಲೇ ಯಮಧರ್ಮರಾಜ, ನಿನ್ನಂತ ನಿಪುಣಾದ ಯಮಧರ್ಮರಾಜನು ಈ ನನ್ನ ದೇವಲೋಕದಲ್ಲಿರುವಲ್ಲಿ ನಮಗಾಗಲಿ ಈ ನಮ್ಮ ಸುರಲೋಕಕ್ಕಾಗಲಿ ಕೊಂದುಬರದಿಂದ್ರೇನು? ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಅಪ್ಪಣ ಮಹೇಂದ್ರ. ಅಗ್ನಿ ಮಹೇಂದ್ರಾದಿಗಳೇ, ಅರುಷವ ನಾನಾಂತೆನೋ, ಅರುಷವ ನಾನಾಂತೆನೋ, ಅರುಷವ ನಾನಾಂತೆನೋ. ಅಗ್ನಿ ಕರೆಯಲು ಪ್ರಭುವೆಂತುನ ದೇವಲೋಕವನ ನಾಳ್ವೆನು. ಅಗ್ನಿ ಕರೆಯಲು ಪ್ರಭುವೆಂತುನ ದೇವಲೋಕವನಾವೆನು. ಇಂಥ ಅಗ್ನಿಯ ಮಾದಿಗಳಿರುವ ತನಕ, ಇಂಥ ಅಗ್ನಿಯ ಮಾದಿಗಳಿರುವ ತನಕ ಅರುಷವ ನಾನಾಂತೆನೋ, ಅರುಷವ ನಾನಾಂತೆನೋ, ಅರುಷವ ನಾನಾಂತೆನೋ. ಅಗ್ನಿ ಅರುಷದಿ ನಿಜವಂತರೆ ನಿಮ್ಮವರ ಹಿತವಾಕ್ಯವ. ಅಗ್ನಿ ಅರುಷದಿ ನಿಜವಂತರೆ ನಿಮ್ಮವರ ಹಿತವಾಕ್ಯವ. ಕೇಳುತ್ತ ಅತಿಶಯ ಪಡುವುದು ಅನುಚಿತ, ಹೇಳುತ್ತ ಅತಿಶಯ ಪಡುವನು ಅನುಚಿತ. ಅರುಷವ ನಾನಾಂತೆನ, ಅರುಷವ ನಾನಾಂತೆನ, ಅರುಷವ ನಾನಾಂತೆನ. ಭಲೇ ಅಗ್ನಿದೇವ, ಭಲೇ ಯಮಧರ್ಮರಾಜ, ನಿಮ್ಮಂತ ನಿಪುಣರಾದ ಅಗ್ನಿದೇವನು, ನಿನ್ನಂತ ಶಕ್ತಿಶಾಲಿಯಾದ ಯಮಧರ್ಮರಾಜನು ಈ ನನ್ನ ಸುರಲೋಕದಲ್ಲಿರುವಾಗಿ ನಮಗಾಗಲಿ ಈ ನಮ್ಮ ಸುರಲೋಕಕ್ಕಾಗಲಿ ಕುಂದುಕೊರತೆಂದ್ರೇನು? ನಿಮ್ಮ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಅಪ್ಪಣ ಮಹೇಂದ್ರ. ಅಯ್ಯಪ್ಪ ಬುದ್ಧಿ ಚಾರವೇ ಸಮಾಚಾರವೇನು? ಅಡ್ಬಿದ್ದು ಬಿಟ್ಟದಿ. ನಿಮಗೆ ಮಂಗಳವಾಗಲಿ ಮೇಲೆ ಹೇಳು. ಏನೋ ಜ್ಞಾಪಿಸ್ಕೊಂಡ್ ಬಂದಲ್ಲ, ಏನು ಇದನ್ನಿದೆ ಬುದ್ಧಿ ಹೇಳಿ. ಮರ್ತೋಗ್ಬಿಟ್ಟಿದ್ದೆ. ನಾಡ್ದು ಮಾತ್ರ ಗೊತ್ತವ್ರ ಬುದ್ಧಿ. ಏನೇನು ತ್ರಿಲೋಕ ಸಂಚಾರಿಗಳ ನಾರದ ಮುನಿಗಳು ಬರ್ತಿರುವರಿ, ಓ ಅವರನ್ನು ಬಹಳ ಭಯಭಕ್ತಿಯಿಂದ ನಮ್ಮ ಆಸ್ಥಾನಕ್ಕೆ ಬರಮಾಡಿ. ಭಯಭಕ್ತಿಯಿಂದ ಕರ್ಕೋಬೇಕು ಬುದ್ಧಿ. ಹೌದು, ಕರೆದುಕೊಂಡು ಬನ್ನಿ. ಭಯ ಭಕ್ತಿ ಎಲ್ಲ ಕರ್ಕೋಬರ್ತೀನಿ. ನಾರಾಯಣ ನಾರಾಯಣ. ಓಹೋ ನೀವು ನಿನ್ನ ನಾಮವೋ ಶಾಂತಿ ಧಾಮವೋ ಸೌಖ್ಯದಾರಾಮ. ಎಂತೋ ಜಯ ವಿಠಲ ವಿಠಲ ವಿಠಲ. ನಾರಾಯಣ ನಾರಾಯಣ. ಪಾವನಾಂಗ ಪಂಡರಿನಾಥ. ನಾರಾಯಣ ನಾರಾಯಣ. ಪಾವನಾಂಗ ಪಂಡರಿನಾಥ ಪಾದ ಸೇವೆ ಪುಣ್ಯವಾನೀತ. ನಾರಾಯಣ ನಾರಾಯಣ. ಪಾವನಾಂಗ ಪಂಡರಿನಾಥ ಪಾದ ಸೇವೆ ಪುಣ್ಯವಾನೀತ. ಕರುಣಿಸಿ ಬಾರಯ್ಯ ದರುಶನ ತೋರಯ್ಯ. ನಾರಾಯಣ ನಾರಾಯಣ. ಕರುಣಿಸಿ ಬಾರಯ್ಯ ದರುಶನ ತೋರಯ್ಯ. ನೀಯನ್ನ ಭಾಗ್ಯವಯ್ಯ ಭಾಗ್ಯವಯ್ಯ ಪಾಂಡುರಂಗಯ್ಯ. ಜಯ ವಿಠಲ.
ಮನಸ್ಸು ಮನಸ್ಸಿನ ಜೀವವು ಅಂತರಾತ್ಮಕ ಭಾವವು ನೀನೇ ನಾರಾಯಣ ನಾರಾಯಣ ಮನಸ್ಸು ಮನಸ್ಸಿನ ಜೀವವು ಅಂತರಾತ್ಮಕ ಭಾವವು ನೀನೆ ಅಲ್ಲವೂ ಇಲ್ಲಯ್ಯ ಎಲ್ಲವೂ ನಿನ್ನದಯ್ಯ ನಾರಾಯಣ ನಾರಾಯಣ ಅಲ್ಲವೂ ಇಲ್ಲಯ್ಯ ಎಲ್ಲವೂ ನಿನ್ನದಯ್ಯ ನೀಯನ್ನ ಭಾಗ್ಯವಯ್ಯ 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 ಆ ಜಯಕ್ಕೋ ಜಯ ವಿಠಲ ನಿನ್ನ ನಾಮವು ಶಾಂತಿ ಧಾಮವು ಸೌಖ್ಯಧಾಮ ಆ ಜಯಕ್ಕೋ ಜಯ ವಿಠಲ 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 ನಾರಾಯಣ ನಾರಾಯಣ ನಾರದ ಮಹಾತ್ಮರಿಗೆ ನನ್ನ ಅಂತರಂತಹ ವಂದನೆಗಳು. ಅಯ್ಯ ಮಹೇಂದ್ರ ನಿನಗೆ ಮಂಗಳವಾಗಲಿ ಮೇರೇಳಿ ಮಹೇಂದ್ರ. ನಾರದ ಮಹಾತ್ಮರೇ, ತಾವುಗಳು ಎಂದೂ ಬಾರದ ಈ ದಿವಸ ಈ ನನ್ನ ಅಮರಾವತಿಗೆ ಬರಲು ಕಾರಣವೇನೆಂದು ತಿಳಿಸುವಿರಾ? ಅಯ್ಯ ಮಹೇಂದ್ರ, ನಾನು ಹಾಗೆ ಸಂಚಾರ ಮಾಡಿಕೊಂಡು ಹೋಗಬೇಕಾದರೆ ನಿನ್ನ ಈ ಅಮರಾವತಿಯನ್ನು ಒಂದು ಬಾರಿ ನೋಡಿಕೊಂಡು ಹೋಗೋಣವೆಂದು ನಿಮ್ಮ ಈ ಅಮರಾವತಿಗೆ ಬಂದೆನು ಮಹೇಂದ್ರ. ನಾರಾಯಣ ನಾರಾಯಣ. ಬಹಳ ಸಂತೋಷ. ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಅಯ್ಯ ಮಹೇಂದ್ರ, ನಿನಗಾದರೂ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಶ್ರೀಹರ, ಅಪ್ಸರ, ಗೀತಾ ನಾಟ್ಯಗಳಿಂದ ಓಲೈಸುತ್ತಾ ಅಳವಿಲ್ಲದ ಭಾಗ್ಯವನ್ನು ಹೊಂದಿರುವ ಈ ಅಮರಾವತಿಯಲ್ಲಿ ನಿನಗೆ ಸರಿ ಸಮನಾರಾದರು ಯಾರು ತಾನೇ ಇರುವರು ಮಹೇಂದ್ರ. ನಾರಾಯಣ ನಾರಾಯಣ. ಇದೆಲ್ಲವೂ ಆ ಪರಮೇಶ್ವರರ ದಯದಿಂದ ಲಭಿಸಿರುವುದು. ಹಾಗೆ ಆಗಲಿ. ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಆಗಬಹುದು ಮಹೇಂದ್ರ. ಬುದ್ಧಿ ಅಡ್ಬಿದ್ಬಿಟ್ಟೆ ಬುದ್ಧಿ. ಚಾರಣೆ ಸಮಾಚಾರವೇನು? ಬುದ್ಧಿ ಕುಚಾಷ್ಟೇರು ಬತ್ತವ್ರೆ. ಯಾರು? ಕುಚಾಷ್ಟೇರು ಅಂತ ಹೆಸರಿನವರು ಯಾರಿದ್ದಾರೆ? ಯಾರು ಇಲ್ವಾ? ಅಯ್ಯೋ ಬುದ್ಧಿ ವಸಿಷ್ಠರು ಬತ್ತವ್ರೆ. ನಾವು ಕುಚಾಷ್ಟೇ ಅಂದ್ರು. ಆಗಲಿ. ವಸಿಷ್ಠರು ಬತ್ತವ್ರೆ ಬುದ್ಧಿ. ವಸಿಷ್ಠ ಭಕ್ತರು ಬರುತ್ತಿರುವರೆ. ಹ್ಞೂ ಬುದ್ಧಿ. ಅವರನ್ನು ಬಹಳ ಭಯಭಕ್ತಿಯಿಂದ ನಮ್ಮ ಆಸ್ಥಾನಕ್ಕೆ ಬರಮಾಡಿ. ಗಡ್ಡ ಬಿಟ್ಕೊಂಬತ್ತವ್ರೆ. ಎದಕೊಂಡ್ಬಿಟ್ರು ಗಡ್ಡ ಅಂತ ತಕ್ಷಣನೇ. ಶಂಭೋ ಶಂಕರ, ಶಂಭೋ ಶಂಕರ. ವಸಿಷ್ಠ ಮಹಾತ್ಮರಿಗೆ ವಂದಿಸುವೆನು. ದೇವೇಂದ್ರ ನಿಮಗೆ ಮಂಗಳವಾಗಲಿ ಮೇಲೆ ಕೇಳಿ. ವಸಿಷ್ಠ ಮಹಾತ್ಮರೇ, ಎಂದು ಬರ ತಾವುಗಳು ಈ ದಿವಸ ಈ ನನ್ನ ಅಮರಾವತಿಗೆ ಬರಲು ಕಾರಣವೇನೆಂದು ತಿಳಿಸುವಿರಾ? ದೇವೇಂದ್ರ, ನಿನ್ನ ಅಮರಾವತಿಯನ್ನು ನೋಡಿ ಬಹಳ ದಿವಸಗಳಾಗಿದ್ದು, ಹಾಗೆ ಒಂದು ಸಾರಿ ನೋಡಿಕೊಂಡು ಹೋಗೋಣವೆಂದು ಬಂದರಷ್ಟೇ ಮಹೇಂದ್ರ. ವಸಿಷ್ಠ ಮಹಾತ್ಮರೇ, ಬಹಳ ಸಂತೋಷ. ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಈ ಪೀಠದಲ್ಲಿ ಸರ್ವರು ಕುಳಿತುಕೊಳ್ಳಬಹುದೇ? ಸರ್ವರು ಕುಳಿತುಕೊಳ್ಳಬಹುದು. ಕುಳಿತುಕೊಳ್ಳುವ ಆಗಬಹುದು ಮಹೇಂದ್ರ. ಆಹಾ, ಈ ಸಭೆಯು ಎಂಥ ಸಭೆಯಾಗಿರುವುದು. ಈ ಸಭೆಯನ್ನು ನೋಡುತ್ತಿದ್ದರೆ ನಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು.